ಆಹಾ, ಅಮ್ಮ ಮಗಳು ಸೇರ್ಕೊಂಡು ಬೋಸ್ ಅಂತ ನಾಟಕ ಆಡ್ಬಿಟ್ರಿ. ನನ್ನ ಜೀವನ ನಿಮಗೆ ಆಟದ ಮೈದಾನ ಆಗೋಯ್ತಲ್ಲ. ನನ್ನ ಜೀವನದಲ್ಲಿ ಎಂತ ಬಿರುಗಾಳಿ ಎಬ್ಬಿಸ್ಬಿಟ್ರಿ. ಒಬ್ಳು ಜೀವಕ್ಕೆ ಜೀವ ಅನ್ಕೊಂಡು ಗಂಡನ್ನೇ ಕೈವಸ ಮಾಡ್ಕೊಂಡವಳೆ, ಇನ್ನೊಬ್ಳು ನನ್ನ ಜೀವ ತೆಗ್ಯಕ್ಕೆ ನೋಡ್ತಾವಳೆ. ನೀನ್ ಇವಳು ಅವ್ವಾಗ ಸರಿಯಾಗಿದ್ಯಾ? ನನ್ನಂತವಳ ಹೋಗಿ ಹೋಗಿ ನಂಬದ್ನಲ್ಲ ನಾನು. ನನ್ನ ದೊಡ್ಡದನಕ್ಕೆ ನಾನೇ ಹೊಡ್ಕೋಬೇಕು. ಅಂತೂ ಈಗ ಸಿಕ್ಕಿಬಿದ್ರಲ್ಲ. ಏನಂದೆ ಸುಬ್ಬಲಕ್ಷ್ಮಿ? ನಾವೀಗ ಸಿಕ್ಕಾಕೊಂಡಿದ್ದೀವ? ಸಿಕ್ಕಾಕೊಂಡಿರೋದು ನಾವಲ್ಲ, ನೀನು. ಹುಲಿ ಗುಹೆ ಒಳಗೆ ಕಾಲಿಟ್ಟು ಹುಲಿನೇ ಹಿಡಿದ್ಬಿಟ್ಟೆ ಅಂತಿದ್ಯಾ? ಇಲ್ಲೇನೋ ಎಡವಟ್ ಆಗೋ ಹಾಗಿದೆ. ನಾನು ಇವಾಗ ಏನ್ ಮಾಡ್ಲಿ? ಇಲ್ಲ, ಇವಳು ಏನಾದ್ರೂ ಎಡವಟ್ ಮಾಡ್ಕೊಳ್ತಾಳೆ. ಚೂರು ಭಯನೇ ಇಲ್ಲ, ಮೊಂಡಿ. ಈಗ ನಾನು ಏನ್ ಮಾಡ್ಲಿ? ಆಂಟಿಗಾದ್ರೂ ಫೋನ್ ಮಾಡಿ ವಿಷಯ ತಿಳಿಸೋಣ. ಇಲ್ಲಿಗೆ ಯಾರನ್ನಾದ್ರೂ ಕಳಿಸೋ ವ್ಯವಸ್ಥೆನಾದ್ರೂ ಮಾಡ್ತಾರೆ. ಅಯ್ಯೋ, ಆಂಟಿನೇ ಆಗ್ಲೇ 2 ಸತಿ ಕಾಲ್ ಮಾಡಿದ್ದಾರೆ. ಛೇ, ಶಾಲಿನಿ ಫೋನ್ ಮಾಡ್ತಿದ್ದಾಳೆ. ಗುಡ್ ಆಂಟಿ, ರಿಸೀವ್ ಮಾಡಿ. ಹಲೋ ಶಾಲಿನಿ, ಎಲ್ಲಿದ್ದೀರಮ್ಮ ನೀವಿಬ್ರು? ಏನಾಗ್ತಿದೆ ಅಲ್ಲಿ? ಆಂಟಿ, ಸುಬ್ಬಿ ಇನ್ನೊಂದು ಕಷ್ಟದ ಪರಿಸ್ಥಿತಿನ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಕಷ್ಟದ ಪರಿಸ್ಥಿತಿನ? ಏನಮ್ಮ, ಏನಾಯ್ತು? ಆಂಟಿ ಇಲ್ಲಿ ಕೊಡಿ ಆಂಟಿ, ನಾನು ಮಾತಾಡ್ತೇನೆ. ಒಂದ್ ನಿಮಿಷ. ಹಲೋ ಶಾಲಿನಿ ಅವರೇ, ನಾನು ಅರುಣ್ ಮಾತಾಡ್ತಾ ಇದ್ದೀನಿ. ಸರ್, ನಾನು ಇವಾಗ ಏನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಈಗ ಏನು ಹೇಳೋದಕ್ಕೂ ಟೈಮ್ ಇಲ್ಲ ಸರ್. ಐ ಥಿಂಕ್ ವಿ ಬೋತ್ ಆರ್ ಸ್ಟಕ್ ಇನ್ ಅ ವೆರಿ ಡೇಂಜರ್ ಸಿಚುಯೇಷನ್. ನೀವು ತಕ್ಷಣ ಇಲ್ಲಿಗೆ ಹೊರಟು ಬರ್ಬೋದಾ? ಶೋರ್, ನಾನು ಈಗಲೇ ಬರ್ತೀನಿ. ಎಲ್ಲಿದ್ದೀರಾ ನೀವು? ಇದು ಯಾವುದೋ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಬಿಲ್ಡಿಂಗು. ನಾನು ನಿಮಗೆ ಲೊಕೇಶನ್ ಸೆಂಡ್ ಮಾಡ್ತಾ ಇದ್ದೀನಿ. ಇಮಿಡಿಯೇಟಾಗಿ ಬನ್ನಿ ಪ್ಲೀಸ್. ಓಕೆ, ನಾನು ಈಗಲೇ ಹೊರಡ್ತೀನಿ. ಪ್ಲೀಸ್ ನೀವುಗಳು ಹುಷಾರಾಗಿರಿ. ಟೇಕ್ ಕೇರ್.